ಮಕ್ಕಳೇ, ಒಬ್ಬ ಶ್ರೀಮಂತನಾದಂತಹ ವ್ಯಕ್ತಿ ಎಲ್ಲಿಗೋ ಹೊರಟಿದ್ದ. ಉತ್ತಮವಾದಂತಹ ಡ್ರೆಸ್ಗಳನ್ನು ಮಾಡಿ ನಗರದ ಒಂದು ಓಣಿಯಲ್ಲಿ ಹೋಗ್ತಾ ಇರುವಾಗ ಅವನಿಗೆ ತನ್ನ ಬೂಟನ್ನು ಪಾಲಿಷ್ ಮಾಡಬೇಕು ಎಂಬುದಾಗಿ ಕಾಣ್ತದೆ. ಸುತ್ತಮುತ್ತಲೂ ಪಾಲಿಷ್ ಅಂಗಡಿಯನ್ನು ಹುಡುಕಿದ. ಒಂದು ಅಂಗಡಿಗೆ ಹೋದ. ಅಲ್ಲಿ ಒಬ್ಬ ತರುಣ ಕುಳಿತುಕೊಂಡಿದ್ದ. ಇವನನ್ನು ಕಂಡ ಕೂಡಲೇ ಗೌರವಿತವಾಗಿ ಅವನನ್ನು ಕರೆದು ಒಂದು ಕುರ್ಚಿಯನ್ನು ತೋರಿಸಿ ಕುಳ್ಳಿರಿಸಿದ. ಮತ್ತು ಇವನು ಅವನಿಗೆ ಕಾಲನ್ನು ನೀಡಿ ಪಾಲಿಷ್ ಮಾಡುವುದಕ್ಕೆ ಹೇಳಿದ. ಪಾಲಿಷ್ ಮಾಡ್ತಾ ಇರುವಾಗ ಅವನು ನಿಧಾನವಾಗಿ ಕೆಲಸವನ್ನು ಮಾಡ್ತಾ ಇದ್ದ. ಇವನಿಗೆ ಸಿಟ್ಟು ಬಂತು ಶ್ರೀಮಂತನಿಗೆ. ಹೇ ಏನಯ್ಯ, ಎಷ್ಟೊತ್ತು ನೀನು ಅದನ್ನು ಬೂಟ್ ಪಾಲಿಷ್ ಮಾಡಲಿಕ್ಕೆ ಇಷ್ಟೆಲ್ಲ ಲೇಟ್ ಮಾಡಿದರೆ ಹೇಗೆ? ನಮಗೆಲ್ಲ ಹೋಗಬೇಕು, ದುಡ್ಡು ಕೊಡೋದಿಲ್ವ ನಿಮಗೆ ಅಂತ ಕೇಳಿದ. ಆದರೂ ಅವನು ಮಾತನಾಡಲಿಲ್ಲ. ಹಾಗೆ ತನ್ನ ಕೆಲಸವನ್ನು ಮುಂದುವರಿಸ್ತಾ ಇದ್ದ. ಮತ್ತೆ ಸಿಟ್ಟು ಬಂತು ಇವನಿಗೆ. ಓ, ನೀನು ಇನ್ನು ಪೂರ್ಣ ದಿನವನ್ನೇ ತೆಗೆದುಕೊಂಡು ಬಿಡ್ತೀಯ ಬೂಟ್ ಪಾಲಿಷ್ ಮಾಡಲಿಕ್ಕೆ, ನಾ ಯಾಕೆ ಬಂದು ಈ ಅಂಗಡಿಗೆ ಎಂಬುದಾಗಿ ಕೂಗುವಷ್ಟರಲ್ಲಿ ಅಲ್ಲಿ ಸಮೀಪದಲ್ಲಿದ್ದಂತಹ ಒಬ್ಬ ತರುಣ ಓಡಿ ಬಂದು ಈ ಬೂಟ್ ಪಾಲಿಷ್ ಮಾಡ್ತಾ ಇದ್ದಾನಲ್ಲ ಅವನನ್ನು ಹಿಂದೆ ಸರಿಸಿ ತಾನೇ ಬೂಟ್ ಪಾಲಿಷ್ ಮಾಡಿಕೊಟ್ಟ. ಮತ್ತು ದುಡ್ಡನ್ನು ಕೊಡಿ ಸರ್ ಅವನಿಗೆ ಅಂತಂದ. ಇಲ್ಲ, ನೀ ಪಾಲಿಷ್ ಮಾಡಿದೆಯಲ್ಲ, ಮತ್ತೆ ಇಲ್ಲ, ಅವನಿಗಾಗಿ ನಾನು ಮಾಡಿದ್ದೇನೆ, ಹಣವನ್ನು ಅವನಿಗೆ ಕೊಡಿ ಅಂತಂದ. ಯಾಕೆ ಎಂಬುದಾಗಿ ಶ್ರೀಮಂತ ಕೇಳಿದ. ಸ್ವಾಮಿ, ಇವನು ಈಗ ಕೆಲವು ದಿನಗಳ ಹಿಂದೆ ಅಪಘಾತದಲ್ಲಿ ಕೈಯೆಲ್ಲ ಪೆಟ್ಟು ಮಾಡಿಕೊಂಡಿದ್ದಾನೆ. ನೋವಿನಲ್ಲಿದ್ದಾನೆ ಅವನು ಪಾಪ. ಆದರೆ ಅವನನ್ನು ನಂಬಿದಂತಹ ತಂದೆ ತಾಯಿ ಇಲ್ಲೇ ಸಮೀಪದಲ್ಲಿದ್ದಾರೆ. ಇವನ ದುಡಿಮೆಯಿಂದಲೇ ಅವರು ಬದುಕಬೇಕು. ಊಟ ಬೇಕು ಅಂತಂದರೆ ಇವನು ದುಡಿಬೇಕು, ಆ ಪರಿಸ್ಥಿತಿ ಉಂಟು. ನಾವೆಲ್ಲ ಅವನಿಗೆ ಸಹಾಯ ಮಾಡ್ತೇವೆ, ಸದ್ಯ ದುಡಿಬೇಡ ಅಂತ ಹೇಳ್ತೇವೆ. ಆದರೂ ಅವನು ಸ್ವಾಭಿಮಾನಿ, ತನ್ನ ಹೇಗಾದರೂ ಕಷ್ಟಪಟ್ಟು ತನ್ನ ದುಡಿಮೆಯನ್ನು ಮಾಡಿಕೊಳ್ಬೇಕು ಅಂತೇಳಿ ಇಲ್ಲಿ ಬರ್ತಾನೆ. ನೀವು ಅವನನ್ನು ಗದರಿಸುವುದನ್ನು ನೋಡಿದೆ ನಾನು. ಹಾಗಾಗಿ ಅವನಿಗೆ ಸಹಾಯ ಮಾಡಲಿಕ್ಕೆ ನಾನು ಬಂದಿದ್ದೇನೆ, ಅವನಿಗೆ ಹಣವನ್ನು ಕೊಡಿ ಅಂತ ಹೇಳಿದಾಗ ಆ ಶ್ರೀಮಂತನಿಗೆ ತನ್ನ ಸಿಟ್ಟಿನ, ತನ್ನ ಅನುಭವದ, ತನ್ನ ಬಗ್ಗೆ ಒಂಥರ ನಾಚಿಕೆ ಆಗ್ತದೆ. ಯಾಕೆಂತಂದರೆ ಅವನ ಪರಿಸ್ಥಿತಿ ಏನು ಎಂಬುದನ್ನು ಅರ್ಥ ಮಾಡಿಕೊಳ್ಳದೆ ಅಥವಾ ಏನಾಗಿದೆ ಎಂಬುದನ್ನು ಕೇಳದೆ ಗದರಿಸ್ತಾ ಇದ್ನಲ್ಲ. ಓಹೋ, ಹೀಗೆ ಮಾಡಬಾರದು, ಅವರವರ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಬೇಕು ತಾವು ಅಂಥೇಳಿ ಆಗ ಅವನಿಗೆ ಜ್ಞಾನೋದಯ ಆಗ್ತದೆ, ಅನುಭವ ಆಗ್ತದೆ. ಇದು ಜೀವನದ ಅನುಭವ ಅಂತ ಹೇಳ್ತಾ ಇಂಥ ಅನುಭವಗಳನ್ನು ನಾವು ಹೊಂದಬೇಕು. ಅನೇಕ ಸಂದರ್ಭಗಳಲ್ಲಿ ನಮಗೂ ಕೂಡ ಆಗ್ತದೆ. ಅಂತಹ ಹಲವಾರು ಜನ ಸಮಾಜದಲ್ಲಿ ಇದ್ದಾರೆ, ಅವರನ್ನು ನಾವು ನೋಯಿಸಬಾರದು ಅಂತ ಹೇಳ್ತಾ ವಿ ಎನ್ ಭಾಗವತ್, ಬರಬಳ್ಳಿ.